ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಹೃದಯಘಾತ ಹಾರ್ಟ್ ಅಟ್ಯಾಕ್ ಇಂದ ಸಾಯೋರ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ನೀವು ಈಗ ಗಮನಿಸಿರ್ತೀರಾ ಸೋಷಿಯಲ್ ಮೀಡಿಯಾದ ರೀತಿ ಮಾಧ್ಯಮಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ 5 ವರ್ಷ 10 ವರ್ಷ 15 ವರ್ಷ ಶಾಲೆಗಳಿಗೆ ಅಂತರದಲ್ಲೇ ಹೃದಯಘಾತ ಆಗುತ್ತೆ. ಆ ರೀತಿ ಒಂದು ಘಟನೆ ಬೆಳಕಿಗೆ ಬಂದಿದೆ. SSC ವಿದ್ಯಾರ್ಥಿನಿ ಒಬ್ಬಳು ಸಾವನ್ನಪ್ಪಿದ್ದಾಳೆ. ಚಿಕ್ಕ ಚಿಕ್ಕ ವಯಸ್ಸಿನ ಕೂಡ ಹೃದಯಘಾತ ಬರ್ತಾ ಇದೆ. ಹೃದಯಘಾತದಿಂದ SSC ವಿದ್ಯಾರ್ಥಿನಿ ಸಾವನ್ನಪ್ಪಿರೋ ಘಟನೆ ಬಂದ್ಬಿಟ್ಟು ಪಿರಿಯಾಪಟ್ಟಣ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿ ಕೂಡ ನಡೆದಿದೆ. ಈಕೆ ಹೆಸರು ದೀಪಿಕಾ ಅಂತ, 15 ವರ್ಷ, SSC ಓದ್ತಾ ಇರ್ತಾರೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ. ಅವರು ಸಂಡೇ ಭಾನುವಾರ ಇದ್ದಕ್ಕಿದ್ದಂತೆ ಅಸ್ವಸ್ಥರಾಗ್ತಾರೆ. ನಂತರ ಅವರನ್ನು ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಅಷ್ಟರಲ್ಲಿ ಗೊತ್ತಾಗುತ್ತೆ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಇದೇ ರೀತಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಯಾರಿಗೆ ಯಾವ ಸಮಯದಲ್ಲಿ ಕೂಡ ಬರುತ್ತೆ ಗೊತ್ತಾಗೋದಿಲ್ಲ. ಸುಮ್ಮನೆ ಸುಸ್ತಾಗುತ್ತೆ, ಅಸ್ವಸ್ಥ ಆಗುತ್ತೆ, ಬೀಳ್ತಾರೆ. ಹೋಗಿ ನೋಡಿದ್ರೆ ಗೊತ್ತಿರೋದಿಲ್ಲ ಅಲ್ಲಿ ಇಲ್ಲ ಲೋ BP ಆಗಿ ಏನಾರು ಆಗಿರುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಇಲ್ಲ ಬೇರೆ ರೀತಿ ಸಮಸ್ಯೆ ಆಗಿದೆ. ಸ್ನೇಹಿತರ ನೀವು ಗಮನಿಸೋದಾದ್ರೆ ಅಮೆರಿಕದಲ್ಲಿ 66% ಹಾರ್ಟ್ ಅಟ್ಯಾಕ್ ಕೇಸಸ್ ಕೂಡ ಇನ್ಕ್ರೀಸ್ ಆಗಿದ್ದಾವೆ ಅಂತ ಹೇಳಿ ರಿಪೋರ್ಟ್ ಕೂಡ ಬಂದಿದೆ. 66% ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕೂಡ ಅಮೆರಿಕದಲ್ಲಿ ಇನ್ಕ್ರೀಸ್ ಆಗಿದ್ದಾವೆ. ಅದೇ ರೀತಿ ಇಂಡಿಯಾದಲ್ಲಿ ಕೂಡ 20% 28% ಜನ ಸಾಯ್ತಿರೋದೇ ಮೇನ್ ಥಿಂಗ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಇಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾರ್ಟ್ ಅಟ್ಯಾಕ್ ಕಾರ್ಡಿಯಕ್ ಅರೆಸ್ಟ್ ಡಿಫರೆನ್ಸ್ ಇದೆ. ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟು ಏಜ್ ಅಲ್ಲ ಅಂತ ಬರುತ್ತೆ, ಬಟ್ ಕಾರ್ಡಿಯಕ್ ಅರೆಸ್ಟ್ ಯಾವಾಗ್ಲೂ ಬೇಕಾದ್ರೆ ಬರ್ಬೋದು. ಒಂದಕ್ಕೊಂದು ಸಂಬಂಧ ಇದೆ. ಈ ವಯಸ್ಸಿಗೆ ಬರುತ್ತೆ, ಈಗಲೇ ಬರುತ್ತೆ, ಇವರಿಗೆ ಬರುತ್ತೆ, ಇದೇ ಕಾರಣಕ್ಕೆ ಬರುತ್ತೆ ಹೇಳಕ್ಕಾಗೋದಿಲ್ಲ. ಯಾವ ಸಮಯದಲ್ಲಿ ಬೇಕಾದ್ರೆ ಬರ್ಬೋದು. ಹೆಸರು ಕೇಳಿದ್ರೆ ಭಯ ಆಗ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಹೃದಯಘಾತ ಅಂದ್ರೆ ಕೂಡ ಭಯ ಆಗುತ್ತೆ. ಚಿಕ್ಕವರಿಗೆ ಬರುತ್ತಾ, ದೊಡ್ಡವರಿಗೆ ಬರುತ್ತಾ, ಯಾರು ಬರುತ್ತೆ ಅಂತ ಗೊತ್ತಿಲ್ಲ. ಪ್ರಾಣ ಕಳ್ಕೊಳ್ಳೋ ಸಂಖ್ಯೆ ಕೂಡ ಹೆಚ್ಚಿಗೆ ಆಗಿದೆ. ಹಾರ್ಟ್ ಅಟ್ಯಾಕ್ ಬರೋದು ಹೇಗೆ, ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಬನ್ನಿ ನೋಡೋಣ. ನೀವು ನಿಮ್ಮ ಹಾರ್ಟ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ನೀವು ಒಂದು ನಿಮ್ಮ ಹೆಲ್ತಿ ಲೈಫ್ ನ ಮಾಡಬೇಕು. ಹೆಲ್ತಿ ಲೈಫ್ ನ ನೀವು ಅಳವಡಿಸಬೇಕಾಗುತ್ತೆ. ಎಲ್ಲರೂ ಕೂಡ ಗೊತ್ತಿರುತ್ತೆ ಸಾರ್ವಜನಿಕ ಲೈಫ್ ಅಲ್ಲಿ ಈಗಿನ ಜನರೇಷನ್ ಅವರು ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಜಂಕ್ ಫುಡ್ಸ್ಗೆ ಅಂತ ನಿಮ್ಗೆ ಗೊತ್ತಿರೋಗುತ್ತೆ. ಮೇನ್ ಥಿಂಗ್ ಬಂದ್ಬಿಟ್ಟು ನೀವು ನಿಮ್ಮ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಮೇನ್ ಆಗಿ ನಿಮ್ಮ ಒಳ್ಳೆ ಆಹಾರ, ಬ್ಯಾಲೆನ್ಸ್ಡ್ ಆಹಾರಗಳನ್ನು ನೀವು ಸೇವಿಸಬೇಕಾಗುತ್ತೆ. ಸಿಕ್ಕಿದ್ದೆಲ್ಲ ತಿನ್ನೋದು, ಜಂಕ್ ಫುಡ್ಸ್ ನ ತಿನ್ನೋದು, ಪ್ರೊಸೆಸ್ಡ್ ಫುಡ್ ನ ತಿನ್ನೋದು, ಶುಗರಿ ಫುಡ್ಸ್ ತಿನ್ನೋದು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅದನ್ನ ತಿಂದ್ರೆ ಲಿಮಿಟ್ ಅಲ್ಲಿ ಇರ್ಬೇಕಾಗುತ್ತೆ. ಮೇನ್ ಥಿಂಗ್ ಬಂದ್ಬಿಟ್ಟು ಮನೆ ಫುಡ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಹೊರಗಡೆ ತಿಂದ್ರು ಕೂಡ ಅದು ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಟೇಸ್ಟ್ಗೋಸ್ಕರ ಬೇರೆ ಬೇರೆ ಆಡ್ ಮಾಡಿರ್ತಾರೆ. ಒಳ್ಳೆ ಹೈಜಿನಿಟಿ ಇರೋದಿಲ್ಲ. ಅದೇ ರೀತಿ ಯಾವ ಆಯಿಲ್ ಕಳೆದಿರ್ತಾರೆ ಗೊತ್ತಿರೋದಿಲ್ಲ, ಯಾವ ರೀತಿ ಮಾಡಿರ್ತಾರೆ ಅಂತ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಹೋಮ್ ಮೇಡ್ ಫುಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ. ಅದೇ ರೀತಿ ಬೇಳೆಕಾಳುಗಳು, ಹಣ್ಣುಗಳಾಗಿರ್ಬೋದು, ಮೀನು ಆಗಿರ್ಬೋದು, ಇನ್ಕೇಸ್ ನಾವು ತಿಂದ್ರೆ ಮೀನು, ಅದೇ ರೀತಿ ಚಿಕನ್, ಅದೇ ರೀತಿ ಇದು ಸೂಕ್ತ. ಇನ್ನು ಕೆಲವರು ಜಿಮ್ ಮಾಡೋರು ಬರೀ ಫುಡ್ ತಿಂದಲ್ಲ, ಬರೀ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಅದನ್ನ ಕುಡಿದ್ಬಿಟ್ಟು ಇರ್ತಾರೆ ಅಂದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬ್ಯಾಲೆನ್ಸ್ಡ್ ಮೀಟ್ ಇಂಪಾರ್ಟೆಂಟ್. ಬರೀ ನೀವು ಜ್ಯೂಸ್ ಕುಡ್ಕೊಂಡೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂದ್ರೆ ಅದು ಒಳ್ಳೇದಲ್ಲ. ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಮೀಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ದೈಹಿಕ ಚಟುವಟಿಕೆ ಎರಡನೇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಗೊತ್ತು, ಎಕ್ಸರ್ಸೈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಅಲ್ಲಿ. ನೀವು ದಿನದಲ್ಲಿ 5 ನಿಮಿಷ 10 ನಿಮಿಷ ನೀವು ನಡೆದ್ರು ಕೂಡ ನಿಮ್ಮ ಹೃದಯ ಮಿಡಿತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಕೂತಿ ಜಾಗದಲ್ಲಿ ಒಂದು 8 ರಿಂದ 10 ಅವರ್ ಕೂಡ ಕೂತಿದ್ರೆ ಅದು 5 ಸಿಗರೇಟ್ ಸೇದಿರೋಗೆ ಸಮ ಅಂತ ಹೇಳ್ತಾರೆ ದೊಡ್ಡವರು. ಈಗಿನ ಕಾಲದಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಕೂತಿ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವ್ಯಾಯಾಮ ಕೂಡ ಮಾಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂದ್ರೆ ನೀವು ಅಟ್ಲೀಸ್ಟ್ ಸಮಯ ಇಲ್ಲ, ಟೈಮ್ ಇಲ್ಲ ಆದ್ರೂ ಕೂಡ ಎಷ್ಟಾದ್ರೂ ಕೂಡ ಅಟ್ಲೀಸ್ಟ್ ಒಂದು ವಾಕಿಂಗ್ ಆದ್ರೂ ಮಾಡೋದು, 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕಿಂಗ್ ಮಾಡೋದು, ಅದೇ ರೀತಿ ದೈಹಿಕವಾಗಿ ಮಾಡೋದು. ಇನ್ ಕೇಸ್ ಯೋಗ ಮಾಡಿದ್ರೆ ಯೋಗ, ಎಕ್ಸರ್ಸೈಸ್ ಮಾಡಿದ್ರೆ ಎಕ್ಸರ್ಸೈಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಚಿಂತೀರಾ, ಎಲ್ಲ ಮಾಡ್ತೀರಾ, ಅದು ಹೋಗ್ಬೇಕಲ್ಲ, ಕರಗಬೇಕಲ್ಲ. ಅದು ಯಾವ ರೂಪದಲ್ಲಿ ಕರಗ್ತದೆ? ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮಗೆ ದೇಹಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ಬರದೇ ಇದ್ರೆ ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ಬೇಕಂದ್ರೆ ಎಕ್ಸರ್ಸೈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಕೂಡ ಗೊತ್ತು ಎಕ್ಸರ್ಸೈಸ್ ಎಷ್ಟು ಇಂಪಾರ್ಟೆಂಟ್ ಅದರ ಮಹತ್ವ ಏನಿದೆ ಅಂತ. ಗಮನಿಸಿದ್ರೆ ಎಲ್ಲ ಬಡವರು ಯಾರು ಹೆಚ್ಚು ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರು, ಅವರಿಗೆ ಅಂತ ಅಷ್ಟು ರೋಗಗಳು ಬರೋದಿಲ್ಲ. ಬಟ್ ಯಾರು ಕೂತಿರ್ತಾರೆ, ಜಾಸ್ತಿ ಚಟುವಟಿಕೆಗಳನ್ನು ಮಾಡೋದಿಲ್ಲ, ಹೋಗೋದಿಲ್ಲ, ಅಂತವರಿಗೆ ಮಾತ್ರ ಖಂಡಿತ ನಿದ್ದೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ನಂಬ್ತಿರೋ ಬಿಡ್ತೀರೋ, ನಿದ್ರೆ ಕೂಡ ಒಂದು ಔಷಧಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಸುಖಕರವಾಗಿ ನಿದ್ದೆ ಮಾಡಬೇಕು. ಯಾವ ಸಮಯದಲ್ಲಿ ನಿದ್ದೆ ಮಾಡಬೇಕು ಅದನ್ನ ಮಾಡಲೇಬೇಕು. ಮಿನಿಮಮ್ 6 ರಿಂದ 8 ಅವರ್ ನಿದ್ದೆ ಕಡ್ಡಾಯ. ನಿದ್ದೆ ಕೂಡ ಒಂದು ಔಷಧಿ. ನೀವು ನಿದ್ದೆ ಕಟ್ಕೊಂಡು ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕೂಡ ಆರೋಗ್ಯದಲ್ಲಿ ವಿಪರೀತ ಏರಿಳಿತ ನಡೀತದೆ. ನಿದ್ದೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕನಿಷ್ಠ 6 ರಿಂದ 8 ಅವರ್ ನಿದ್ದೆ ಮಾಡೋದು ಸೂಕ್ತ. ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ, ಅದೇ ರೀತಿ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಕೂಡ ನೀವು ಹಾರ್ಟ್ ಹೆಲ್ತ್ ನ ಕೂಡ ಇಂಪ್ರೂವ್ ಮಾಡಬಹುದು. ಇನ್ನ ನೀರು, ಸಾಕಷ್ಟು ಜನ ಈಗಿನ ಜನರೇಷನ್ ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಎನರ್ಜಿ ಡ್ರಿಂಕ್ ಕುಡಿತಾರೆ. ಅದನ್ನೆಲ್ಲ ಆದಷ್ಟು ಕೂಡ ಅವಾಯ್ಡ್ ಮಾಡಿ, ಲಿಮಿಟೆಡ್ ಮಾಡಿ ಹೆಚ್ಚು ವಾಟರ್ ನ ಕುಡಿರಿ. ಒಳ್ಳೆಯದು. ಬಾಡಿ ಕೂಡ ಹೈಡ್ರೇಷನ್ ಆಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು.
ಕಾಫಿ ಟೀನ ಲಿಮಿಟ್ ಆಗಿ ಕುಡೀರಿ, ಶುಗರ್ ಡ್ರಿಂಕ್ಸ್ ಕುಡಿಬೇಡಿ, ಯಾವ್ದು ಎನರ್ಜಿ ಡ್ರಿಂಕ್ಸ್ ಬರ್ತದೆ ಅದನ್ನು ಕೂಡ ಇದು ಮಾಡಬೇಡಿ, ನಿಮಗೆ ಸಹಾಯ ಆಗುತ್ತೆ. ಮೇನ್ ಥಿಂಗ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ಗೆ ಧೂಮಪಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಧೂಮಪಾನ ಜಾಸ್ತಿ ಸಿಗರೇಟ್ ಎಲ್ಲ ಸೇವನೆ ಮಾಡ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡಿ ಬಿಟ್ಬಿಡಿ. ಧೂಮಪಾನ ಮದ್ಯಪಾನ ಕೂಡ ಆರೋಗ್ಯಕ್ಕೆ ಹಾನಿಕರ. ಅದೇ ರೀತಿ ಯೋಗ ಧ್ಯಾನ ಎಲ್ಲ ನಿಮಗೆ ಗೊತ್ತಿದೆ ಎಲ್ರಿಗೂ ಕೂಡ, ನಾವು ಚಿಕ್ಕ ವಯಸ್ಸಿಂದ ಕೂಡ ಕೇಳ್ಕೊಂಡ್ ಬಂದಿದ್ವಿ, ಶಾಲೆಗಳಲ್ಲೂ ಕೂಡ ಕೇಳಿರ್ತೀವಿ, ಎಲ್ಲಾ ಕಡೆ ನೋಡಿರ್ತೀವಿ. ಯೋಗ ಧ್ಯಾನ ಎಕ್ಸರ್ಸೈಸ್ ಎಲ್ಲ ಆಲ್ವೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಜಾಸ್ತಿ ಜನ ಕೂಡ ಮಾಡೋದಿಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಎಲ್ಲಿ ಟೆಸ್ಟ್ ಮಾಡೋದು ಸೂಕ್ತ ಹೇಳಕ್ ಇಷ್ಟಪಡ್ತೀನಿ. ಯಾರಿಗಾದ್ರು ಸಮಸ್ಯೆ ಇದ್ರೆ ಪದೇ ಪದೇ ಆರೋಗ್ಯ ಸಮಸ್ಯೆ ಬರ್ತದೆ, ನೀವು ಗಮನಿಸಿರ್ತೀರಾ, ನೀವು ಏನಾದ್ರು ಸಮಸ್ಯೆ ಇದ್ರೆ ಪದೇ ಪದೇ ಹೋಗಿರ್ತಾರೆ, ಡಾಕ್ಟರ್ ಅವರು ಹೇಳ್ತಾರೆ ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಅದೇ ರೀತಿ ಸಮಸ್ಯೆ ಇದ್ರೆ ನೀವು ಎಲ್ಲಿ ಟೆಸ್ಟ್ ಮಾಡಿಸೋದು ಸೂಕ್ತ. ಈಗ ಯಾವ ವಯಸ್ಸಲ್ಲಿ ಏನಾಗುತ್ತೆ, ಯಾವ ಚಿಕ್ಕ ಮಕ್ಳಿಗೆ ಕೂಡ ಶುಗರ್ ಬರ್ತಾ ಇದೆ. ಈಗ ಇಂಡಿಯಾ ಬಂದ್ಬಿಟ್ಟು ಡಯಾಬಿಟಿಕ್ ಕಂಟ್ರಿ ಆಗಿದೆ. ನಿಮ್ದು ಸಕ್ಕರೆ ಪ್ರಮಾಣ, ಕೊಬ್ಬು ಪ್ರಮಾಣ, ಕೊಲೆಸ್ಟ್ರಾಲ್ ಎಷ್ಟಿದೆ ಅವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಆ ನಿಟ್ಟಿನಲ್ಲಿ ಶುಗರ್ ಇಸ್ ಇಂಡೈರೆಕ್ಟ್ಲಿ ಕೂಡ ಹಾರ್ಟ್ ಅಟ್ಯಾಕ್ಗೆ ಇದಾಗುತ್ತೆ. ಒಬೆಸಿಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಮೇನ್ ಥಿಂಗ್ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಸ್ಟ್ರೆಸ್ ಯೋಚನೆ ಮಾಡಿ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರೋದಾಗಿರ್ಬೋದು, ಶುಗರ್ ಬರೋದಾಗೋದು, ಕೂದಲು ಬರೋದಾಗಿರುತ್ತೆ. ಅದಕ್ಕೋಸ್ಕರ ಅದು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ. ನೀವು ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮ ಕೂಡ ಕೈಗೊಳ್ಳಬಹುದು. ಲೈಕ್ ಡಯಾಬಿಟಿಸ್, ಪ್ರೀ ಡಯಾಬಿಟಿಸ್ ಅಂತ ಲೆವೆಲ್ ಬರುತ್ತೆ. ಇನ್ ಕೇಸ್ ನಿಮಗೆ ಪ್ರೀ ಡಯಾಬಿಟಿಸ್ ಬಂದ್ರೆ ನೀವು ಅದನ್ನ ನೋಡ್ಕೊಂಡು ಎಚ್ಚೆತ್ಕೋಬಹುದು. ಬಟ್ ನಾನೇನು ಟೆಸ್ಟ್ ಮಾಡಿಸೋದಿಲ್ಲ, ನನಗೆ ಏನೂ ಆಗೋದೇ ಇಲ್ಲ ಅಂತ ಅಂದ್ರೆ ಅದು ನಿಮ್ಮಷ್ಟು ದಡ್ರು ಯಾರು ಇಲ್ಲ ಅಂತ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇಷ್ಟೆಲ್ಲ ಕಾರಣಗಳು ಕೂಡ ಇದಾವೆ. ಇಂಡಿಯಾ ಡಯಾಬಿಟಿಕ್ ಕಂಟ್ರಿ ಆಗಿದೆ. ಅಮೆರಿಕದಲ್ಲಿ ಕೂಡ 66% ಹಾರ್ಟ್ ಅಟ್ಯಾಕ್ ಇನ್ಕ್ರೀಸ್ ಆಗಿದೆ. ಇಂಡಿಯಾದಲ್ಲಿ 20% ರಿಂದ 28% ಜನಕ್ಕೆ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ತಾ ಇದ್ದಾರೆ. ಮೈನ್ ಥಿಂಗ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲಾ ಮ್ಯಾಟರ್ ಆಗುತ್ತೆ. ಕೆಲವರು ಹೇಳ್ಬೋದು ಜೀನ್ಸ್ ಇಂದ ಆಗುತ್ತೆ, COVID-19 ಇಂದ ಆಗುತ್ತೆ ಅಂತ. ಜೀನ್ಸ್ ಇಂದ ಕೂಡ ಪಾಸಿಬಿಲಿಟಿ ಇದೆ, ಜೀನ್ಸ್ ಇಂದ ಕೂಡ ಆಗೋ ಸಾಧ್ಯತೆ ಹೆಚ್ಚಿದೆ. ಕೋವಿಡ್-19 ಇಂದ ಹೃದಯಘಾತ ಆಗುತ್ತೆ ಅಂತ ಸಾಕಷ್ಟು ಜನ ವಾದ ಮಾಡ್ತಾರೆ. COVID-19 ವ್ಯಾಕ್ಸಿನ್ ಕರ್ಕೊಂಡು ಹೃದಯಘಾತ ಆಗುತ್ತೆ ಹಂಗೆ ಅಂತ ICMR ಸ್ಪಷ್ಟನೆ ಮಾಡಿದೆ. ಯಾವುದೇ ಕಾರಣಕ್ಕೂ COVID-19 ಇಂದ ಹೃದಯಘಾತ ಆಗೋದಿಲ್ಲ. ಇನ್ ಕೇಸ್ ಅವರಿಗೆ ಈ ಹಿಂದೆ ಏನಾದ್ರು ಅಸ್ತಮ ಆಗಿರ್ಬೋದು, BP ಆಗಿರ್ಬೋದು, ಶುಗರ್ ಇರ್ಬೋದು, ಹೃದಯದ ಸಮಸ್ಯೆ ಇದ್ರೆ ಮಾತ್ರ ಅಂತವರಿಗೆ ಪಾಸಿಬಿಲಿಟಿ ಇದೆ. ಎಲ್ಲರೂ ಕೂಡ ಯಾರೆಲ್ಲ ವ್ಯಾಕ್ಸಿನ್ ಹಾಸ್ಕೊಂಡಿದ್ದಾರೆ, ಕೋವಿಡ್ ಬಂದಿದೆ ಅಂತವರಿಗೆ ಯಾವುದೇ ಕಾರಣಕ್ಕೂ ಹೃದಯಘಾತದ ಸಮಸ್ಯೆ ಆಗೋದಿಲ್ಲ. ಮೇನ್ ಥಿಂಗ್ ನೀವು ಹೇಗಿರ್ತೀರಾ, ಎಂತ ಫುಡ್ ನ ತಿಂತೀರಾ, ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಒಟ್ಟಾರೆ ನಮ್ಮ ಚಿಕ್ಕ ಮಕ್ಕಳುಗಳಿಗೆಲ್ಲ ಆಗ್ತಾ ಇರೋ ಕಾರಣ ಒಂದು ಲೆಕ್ಕದಲ್ಲಿ ಜೀನ್ಸ್ ಇದ್ದು ಕೂಡ ಒಂದು ಲೆಕ್ಕದಲ್ಲಿ ಪೋಷಕರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೈರೆಕ್ಟ್ ಆಗಿ ಅವರು ಕರೆಕ್ಟ್ ಆಗಿ ಒಳ್ಳೊಳ್ಳೆ ಆಹಾರಗಳನ್ನ ತಿನ್ಸೋದಿಲ್ಲ. ಪಾಪ ನಮ್ಮ ಮಕ್ಕಳು ಬೆಳಿಲಿ, ಚೆನ್ನಾಗಾಗ್ಲಿ ಅಂತ ಹೇಳಿ ಸ್ವೀಟ್ಸ್ ಗಳು ತಂದು ಕೊಡೋದು, ಜಾಸ್ತಿ ಜಂಕ್ ಫುಡ್ಸ್ ಗಳನ್ನ ತಿನ್ಸೋದೆಲ್ಲ ಕೂಡ ಮಾಡ್ತಾರೆ. ಅದು ಕೂಡ ಒನ್ ಆಫ್ ದ ರೀಸನ್ ಆಗಿರ್ಬೋದು. ಚಿಕ್ಕ ಮಕ್ಕಳುಗಳೆಲ್ಲ ಜಂಕ್ ಫುಡ್ಸ್ ಗಳು ಅಡಿಕ್ಟ್ ಆಗಿದ್ದಾರೆ, ಚಾಕ್ಲೇಟ್ ಅಡಿಕ್ಟ್ ಆಗಿರ್ತಾರೆ, ಕೇಕ್ ಅಡಿಕ್ಟ್ ಆಗಿರ್ತಾರೆ. ಅವೆಲ್ಲ ಡೇಂಜರಸ್ ಆಗಿರ್ತದೆ. ಅದರಲ್ಲಿ ಈ ಹಿಂದೆ ಕೂಡ ರಿಪೋರ್ಟ್ ಕೂಡ ಬಂದಿದೆ ನೋಡೋದಾದ್ರೆ, ಕೇಕ್ ಗಳಲ್ಲಿ ಕೂಡ ಕೆಮಿಕಲ್ ಇರೋದು, ಕೇಕ್ಸ್ ಯಾವ ರೀತಿ ಮಾಡ್ತಾರೆ, ಎಷ್ಟು ಡೇಂಜರ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಬೇಕರಿ ಪ್ರಾಡಕ್ಟ್ಸ್ ಕೂಡ ಎಷ್ಟು ಡೇಂಜರ್ ಅಂತ. ಈ ನಿಟ್ಟಿನಲ್ಲಿ ಕೂಡ ಎಲ್ಲದಕ್ಕೂ ಕೂಡ ಕಾರಣ ಆಗಿರುತ್ತೆ. ಜೀನ್ಸ್ ಒಂದೇ ಕಾರಣ, COVID-19 ಒಂದೇ ಕಾರಣ ಅಲ್ಲ. ಪರ್ಟಿಕ್ಯುಲರ್ ಬಂದ್ಬಿಟ್ಟು ಅವರ ಲೈಫ್ ಸ್ಟೈಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನು ತಿಂತೀರಾ, ಫುಡ್ ನ ಯಾವ ರೀತಿ ಡಯಟ್ ಮಾಡ್ತೀರಾ, ನಿದ್ದೆ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಬ್ಯಾಲೆನ್ಸ್ ಫುಡ್ ಮೀಟ್ ನ ತಿಂತೀರಾ, ಅವೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆ ಇಂಡಿಯಾದಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಅದಕ್ಕೆ ಸಂಬಂಧಪಟ್ಟವರು ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಡಿಫ್ರೆನ್ಸ್ ಇದೆ. ಚಿಕ್ಕ ಮಕ್ಕಳುಗಳು ಕೂಡ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಮೊನ್ನೆ ಯಾರೋ ಲೋ ಬಿಪಿ ಬಂದು ತೀರೋಗಿದ್ದಾರೆ. ಇದೇ ರೀತಿ ನೀವು ಗಮನಿಸಿರ್ತೀರಾ, ಚಿಕ್ಕ ವಯಸ್ಸಿನಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಜನರಿಗೆಲ್ಲ ಅರಿವು ಮಾಡಿಸ್ಬೇಕು. ಆದಷ್ಟು ಕೂಡ ಹೆಲ್ತಿ ಫುಡ್ಸ್ ನ ತಿಂದು, ಹೆಲ್ತಿ ಮೀಲ್ ನ ತಿಂದು ಆದಷ್ಟು ಕೂಡ ಆರೋಗ್ಯವಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.